ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ದೇವಸ್ಥಾನ ಸಮಿತಿಯಿಂದ ಆಹ್ವಾನ. ಚಾಮರಾಜನಗರ ಜಿಲ್ಲೆಯ ಯಳಂದೂರಿನ ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನ ಆವರಣದಲ್ಲಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಯಿತು. ಯಳಂದೂರು ಪಟ್ಟಣದ ಹೃದಯ ಭಾಗದಲ್ಲಿ ನೂತನವಾಗಿ ವೈದ್ಯ ದಂಪತಿಗಳಿಂದ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿಯವರು, ಶ್ರೀ ಚನ್ನಕೇಶವ ಸ್ವಾಮಿಯವರು, ಶ್ರೀ ಮಹಾಲಕ್ಷ್ಮಿ ಅಮ್ಮನವರು, ಶ್ರೀ ಮೂಲೆ ಗಣಪತಿ ಹಾಗೂ ವಿಮಾನ ಗೋಪುರ ಮುಖಮಂಟಪಗಳ ಮಹಾಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ, ಮಹಾಸಂಪ್ರೋಕ್ಷಣ ಮಹೋತ್ಸವ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಆಗಸ್ಟ್ ತಿಂಗಳು 9, 10 ಮತ್ತು 11ನೇ ತಾರೀಕಿನಂದು ಹಮ್ಮಿಕೊಂಡಿದ್ದು, ಸಕಲ ಭಕ್ತರಿಂದ ಜಿಲ್ಲೆ, ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ಸುದ್ದಿಗೋಷ್ಠಿ ಮುಖಾಂತರ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್, ಗೌರವಾಧ್ಯಕ್ಷರು ಡಾಕ್ಟರ್ ರಮೇಶ್ ಉಡುಪ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮೂರ್ತಿ, ನಂಜಶೆಟ್ಟಿ, ಶ್ರೀನಿವಾಸ್, ಸಂತೋಷ್ ಹಾಗೂ ಅರ್ಚಕ ಮುರಳೀರವರು ಮಾತನಾಡಿ ಆಹ್ವಾನ ಮಾಡಿದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ಕಲಾಕರ್ಷಕ ಹೋಮ ಮಾಡುವ ಮೂಲಕ ಜೀರ್ಣೋದ್ಧಾರ ಕಾರ್ಯಕ್ರಮ ಚಾಲನೆ ಕೊಟ್ಟು ಅಲ್ಲಿನಿಂದ ಇಲ್ಲಿಯವರೆಗೂ ಆಲ್ಮೋಸ್ಟ್ ಡೈಲಿ ಕೆಲಸ ಮಾಡಿದ್ವಿ. ಯಾವುದೇ ಒಂದು ಕೂಡ ಎಲ್ಲ ಕೆಲಸ ಮಾಡಿ ನನಗೆ ಪ್ರತಿಷ್ಠಾಪನೆ ಮಾಡೋಂಥ ರೆಡಿಯಾಗ್ತಿದೆ. ಅದಕ್ಕೋಸ್ಕರ 9, 10, 11ನೇ ತಾರೀಕು ಆಗಸ್ಟ್ಗೆ ಫಿಕ್ಸ್ ಮಾಡ್ತೀವಿ. ಪ್ರತಿಯೊಬ್ಬರನ್ನು ಕರೆದು ನಾವು ಸಲಹೆ ಸೂಚನೆಗಳನ್ನು ಕೇಳಿದ್ದೇವೆ. ಅವರೆಲ್ಲ ಬಂದಿದ್ದಾರೆ. ಎಲ್ಲ ವಿಚಾರ ತಿಳ್ಕೊಂಡಿದ್ದಾರೆ. ಇವರೆಲ್ಲ ಲೋಕಲ್ಸ್ ಪ್ರತಿಯೊಬ್ಬರು ಬಂದಿದ್ದಾರೆ. ಇವಾಗ ನಾವು ಸಿದ್ಧಪಡಿಸಿದ್ದೇವೆ. ಕೆಲವು ಸಹಯೋಗದ ಕೆಲಸ ಮಾಡಿಸ್ತಾಯಿದ್ದೇವೆ. ಎಲ್ಲ ಜನಗಳು ಊರಿನವರು ಉತ್ತಮ ನಮ್ಮ ಜಿಲ್ಲೆ, ನಮ್ಮ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳು ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಒಳ್ಳೆಯದು. ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಮ್ಮ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ರಮೇಶ್ ಉಡುಪ ಅವರು ಹಾಗೂ ಅವರ ಧರ್ಮಪತ್ನಿಯವರಾದಂತಹ ಶಶಿಕಲಾ ಉಡುಪ ಅವರು ತಮ್ಮ ಶಕ್ತಿ ಮೀರಿ ಇಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಕೈಗೊಂಡು ನಮ್ಮ ಯಳಂದೂರಿನ ಜನತೆಗೆ ಮತ್ತು ತಾಲೂಕಿನ ಜನತೆಗೆ, ಎಲ್ಲ ಜನಾಂಗದ ಜನತೆಗೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದಕ್ಕೆ ನಾವು ಎಲ್ಲ ಜನಾಂಗದ ಪರವಾಗಿ, ಎಲ್ಲ ಕೋಮಿನ ಜನಾಂಗದ ಪರವಾಗಿ, ತಾಲೂಕಿನ ಜನಾಂಗದ ಪರವಾಗಿ ಮತ್ತು ನಮ್ಮ ಪಟ್ಟಣದ ಜನಾಂಗದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಮತ್ತು ಇದೇ ರೀತಿ ನಮ್ಮ ಮುಂದೆನೂ ಅವ್ರಿಗೆ ಇಂತಹ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಚೆನ್ನಾಗಿ ಕಾಪಾಡಲಿ ಮತ್ತು ಇನ್ನೂ 4-6 ಜನಕ್ಕೆ ಅನುಕೂಲ ಮಾಡುವಂಥ ಭಾಗ್ಯ ಕೊಡಲಿ ಅಂತ ನಾನು ಕೇಳ್ಕೊಂಡು, ಈ ಒಂದು ಕಾರ್ಯಕ್ರಮ 9, 10, 11ನೇ ತಾರೀಕು ನಡೆಯೋದ್ರಿಂದ ತಾಲೂಕಿನ ಎಲ್ಲ ಜನತೆ, ಎಲ್ಲ ಜನಾಂಗದ ಜನತೆ ಮತ್ತು ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಜನತೆಗಳು ಬಂದು ಇದಕ್ಕೆ ಸಹಕಾರ ಮಾಡಿ ಒಂದು ಉತ್ತಮವಾಗಿ ಕಾರ್ಯ ಪೂರ್ಣಗೊಳ್ಳಬೇಕು, ಸಹಕಾರ ಮಾಡಬೇಕು ಅಂತ ಎಲ್ಲರನ್ನೂ ನಾನು ದಯವಿಟ್ಟು ಕೇಳ್ತೇನೆ. ಈ ದೇವಸ್ಥಾನ ಮುಖ್ಯವಾಗಿ
ಭೂಮಿ ಪೂಜೆ ಕಲಾವಿಂಥದ್ದನ್ನೆಲ್ಲ ಒಂದು ಭಕ್ತಿಯಿಂದ ಕೇಳ್ಕೊಂಡು ದೇವಸ್ಥಾನ ದೇವರು ತಥಾಸ್ತು ಅಂತದೆ. ಯಾರಿಗೂ ಮೋಸವಾಗುವುದಿಲ್ಲ. ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆಶೀರ್ವಾದವನ್ನು ಭೂಪುರ ಸ್ವಾಮಿಯವರು ಮಾಡ್ತಾ ಇರ್ತಾರೆ. ಜನ ಇದರ ಉಪಯೋಗವನ್ನು ಪದೇ ಪದೇ ಪಡ್ಕೋತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಇಲ್ಲೇ ಒಂದು ಕಲಾಕರ್ಷಣೆಗೆ ಏನಿದೆ ಅದೆಲ್ಲ ಮುಗಿದ ಮೇಲೆ ಮತ್ತೆ ಮರುಪ್ರತಿಷ್ಠಿತ ಆದಮೇಲೆ ಮತ್ತೆ ದೇವರಿಗೆ ಅದೇ ಥರ ಒಂದು ಶಕ್ತಿ ಬರಲಿದೆ. ಇದರಿಂದ ಎಲ್ಲ ಜನ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಭೂವರ ಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಡಿ ಅಂತ ಕೇಳ್ತಕ್ಕ 9, 10, 11, 3 ದಿನದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದ್ದೇನೆ. ದೇವರನ್ನು ಪ್ರಾರ್ಥನೆ ಭೂವರ ಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಡಿ ಅಂತ ಕೇಳ್ತಕ್ಕ 9, 10, 11, 3 ದಿನದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದ್ದೇನೆ. ದೇವರನ್ನು ಪ್ರಾರ್ಥನೆ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಪಟ್ಟಣದಲ್ಲಿ ಶ್ರೀ ಭೂವರ ಸ್ವಾಮಿ ಲಕ್ಷ್ಮೀ ಭೂದೇವಿ ಒಂದು ದೇವಾಲಯ ಇದ್ದು, ಇದು ಸುಮಾರು 100 ವರ್ಷಗಳ ಕಾಲದ ಇತಿಹಾಸದ ಒಂದು ದೇವಾಲಯ ಇದು. ಈ ಹಿಂದೆ ಇದಕ್ಕೆ ಹೆಚ್ಚಿಗೆ ಪ್ರಾತಿನಿಧ್ಯನ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಜನಗಳಿಗೆ ಇದನ್ನ ಅರಿವು ಗೊತ್ತಿರಲಿಲ್ಲ. ಕೆಲವು ದಿನಗಳಿಂದ ಇಲ್ಲಿ ಬಂದರೆ ಈ ಒಂದು ದೇವಾಲಯಕ್ಕೆ ಬಂದು ಒಂದು ಪೂಜೆ ಮಾಡಿಸಿ, ಒಂದು ಜಮೀನಾಗಲಿ ಒಂದು ಮನೆ ಕಟ್ಟೋದಾಗಲಿ ಈ ಒಂದು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಅದು ಭಾಳ ಶ್ರೇಯಸ್ಸಾಗುತ್ತೆ. ಮತ್ತು ಇಲ್ಲಿ ಭಗವಂತನ ಒಂದು ವರಸ್ವಾಮಿ ದೇವಾಲಯ ದರ್ಶನ ಮಾಡ್ಕೊಂಡು ಇದೇ ನಮ್ಮ ತಾಲೂಕಿಲಿರುವಂಥ ಬಿಳಿರಂಗಪ್ಪನ ಒಂದು ದರ್ಶನ ಮಾಡಿದ್ರೆ ಭಾಳ ನಮ್ಮ ಕುಟುಂಬಕ್ಕೆ ಒಳ್ಳೆಯದು ಅಂತ ಜನಗಳು ಕೂಡ ಈ ಒಂದು ಭಾವನೆಗಳ ಹಿಂದಿಂದು ಕೂಡ ಒಂದು ಬೆಳೆಸ್ಕೊಂಡಿದ್ದಾರೆ. ಇಂಥ ಒಂದು ದೇವಾಲಯನ ನಮ್ಮ ಒಂದು ಪಟ್ಟಣದಲ್ಲಿ ಇದ್ದು ನಮ್ಗೆ ಭಾಳ ಸಂತೋಷ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ 2 ದೇವಾಲಯ ಇರೋದು. ಯಳಂದೂರು ತಾಲೂಕಲ್ಲಿ ಇದೊಂದು ಮತ್ತು KR-ಪೇಟೆಯಲ್ಲಿ ಒಂದು ದೇವಾಲಯ ಇದೆ. ಇಡೀ ಕರ್ನಾಟಕದಲ್ಲಿ 2 ದೇವಾಲಯ ವರಸ್ವಾಮಿ ದೇವಾಲಯ ಇರೋದು. ಈ ಒಂದು ದೇವಾಲಯದಲ್ಲಿ ಬಂದು ಜನ ಹೆಚ್ಚು ಬಂದು ಈ ಒಂದು ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಭಾಳ ಚೆನ್ನಾಗಿ ಹೋಯ್ತಾಯಿದ್ರು. ಆದರೆ ಈ ದೇವಾಲಯ ಇತ್ತೀಚಿನ ದಿನದಲ್ಲಿ ಶಿಥಿಲವಾಗಿತ್ತು. ನಾವಿಲ್ಲಿ ಎಲ್ಲ ಹಿಂದುಳಿದ ವರ್ಗದ ಜನಾಂಗ ಈ ಒಂದು ಪಟ್ಟಣದಲ್ಲಿ ವಾಸ ಮಾಡ್ತಿರೋಂಥವ್ರು. ನಾವೆಲ್ಲ ಕೂಡ ಏನೋ ಆಗುವ ಬಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಈ ಶ್ರಾವಣ ಶನಿವಾರ ಬಂದರೆ ಶನಿವಾರ ಕೂಡ ಒಂದು ಮೆರವಣಿಗೆ ಭಕ್ತಾದಿಗಳು ಮೆರವಣಿಗೆನ ಒಂದು 4 ವಾರನೂ ಕೂಡ ಮಾಡ್ತಾಯಿದ್ರು. ಆದರೆ ಸಾಕಷ್ಟು ಹಣನ ಗಳಿಸಿ ಮಾಡೋಕ್ಕೆ ಯಾರಿಗೂ ಕೂಡ ಅಷ್ಟೊಂದು ಶಕ್ತಿ ಇರಲಿಲ್ಲ. ಈ ಒಂದು ನಮ್ಮ ಇಲ್ಲಿ ಪಟ್ಟಣದಲ್ಲಿ ಸುಮಾರು ನಮ್ಮ ರಮೇಶ್ ಡಾಕ್ಟ್ರು ಬಂದು 76 ಇಸ್ವಿನಲ್ಲಿ ಇಲ್ಲಿ ಬಂದು ನೆಲೆಗೊಂಡು ಇದುವರೆಗೂ ಕೂಡ ಇಲ್ಲಿ ನಮ್ಮ ಒಂದು ಜನಗಳ ಸೇವೆಯನ್ನು ಕೂಡ ಮಾಡಿದ್ದಾರೆ. ಅವರ ಧರ್ಮಪತ್ನಿಯಾದ ಶಶಿಕಲಾ ರಮೇಶ್ ಅವರು ಕೂಡ ಡಾಕ್ಟರ್ ಶಶಿಕಲಾ ರಮೇಶ್ ಅವರು ಕೂಡ ಇಲ್ಲಿ ಜೊತೆಗೂಡಿ ನಮ್ಮ ಒಂದು ತಾಲೂಕಿನಲ್ಲಿ ಹೆಚ್ಚು ಜನಗಳಿಗೆ ಒಂದು ಸೇವೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಅವರು ಮನಗಂಡು ಈ ಒಂದು ದೇವಾಲಯಕ್ಕೆ ಬಂದು ಈ ಒಂದು ಸ್ಥಿತಿ ಇದೆ, ಇದೇನಾದರೂ ನಾವು ಮಾಡಬೇಕಲ್ಲ ಅಂಥೇಳಿ ಅವರು ಇಬ್ಬರು ಕೂಡ ಮನಸ್ಸು ಮಾಡಿ ಒಂದು ನಮ್ಮ ಪಟ್ಟಣಕ್ಕೆ ಒಂದು ಅಚ್ಚುಕಟ್ಟಾದ ಒಂದು ದೇವಾಲಯನ ಮಾಡಿಕೊಟ್ಟಿದ್ದಾರೆ. ಈ ಒಂದು ದೇವಾಲಯ 9, 10, 11 ಇದೊಂದು ಉದ್ಘಾಟನೆ ಆಯ್ತಾ ಇದೆ. ನಿಜವಾಗ್ಲೂ ಕೂಡ ಭಾಳ ಇದು ಮರೆಯಲಾಗದಂಥ ದಿನ ಅಂತ ನಾವು ಹೇಳ್ತೀವಿ. ಯಾಕಂದರೆ ನಾವು ಕೂಡ ಈಗ ನನಗೆ 60 ವರ್ಷ ಆಗಿದೆ. ನಾವು ಬಂದು ನೋಡಿದಾಗೆಲ್ಲ ಕೂಡ ಈ ದೇವಾಲಯ ನಮ್ಗೆ ಯಾವಾಗ ಹೆಂಗಿತ್ತು ಅನ್ನೋದು ನಮಗೆ ಕೂಡ ಅದು ಅನಿಸ್ತಿತ್ತು. ಇವತ್ತು ತುಂಬ ನೋಡ್ತಾ ಇದ್ದು ತುಂಬ ಅಚ್ಚುಕಟ್ಟಾಗಿದೆ. ಅವ್ರು ನಿಜವಲ್ಲೂ ಕೂಡ ನಮ್ಮ ಪಟ್ಟಣ ಜನತೆಯ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸಕ್ಕೆ ಬಯಸ್ತೀನಿ. ಹಳೆಯ ದೇವಸ್ಥಾನ ಇದ್ದಂತ ಫುಲ್ಲು ಎಲ್ಲ ಮಾಡಿ ಚೆನ್ನಾಗಿ ಇಡೀ ನಮ್ಮ ಕರ್ನಾಟಕನೇ ನೋಡೋ ಥರ ಒಂದು ಭಾಳ ತುಂಬ ಇದು ಮಾಡಿದೆ. ಅವ್ರಿಗೆ ನಾನು ಧನ್ಯವಾದಗಳನ್ನ ಮತ್ತು ಈ ಜನಾಂಗ ಎಲ್ಲ ಜನಾಂಗದ ಇವ್ರ ಪರವಾಗಿ ಎಲ್ಲ ಬಂದು ಸೇವೆ ಮಾಡಬೇಕು ಅನ್ನೋದೊಂದು ಮನವಿ ಮಾಡಿಕೊಡ್ತಾರೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.